1929 ಏಪ್ರಿಲ್ 8ರಂದು ನವದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯೊಳಕ್ಕೆ ಒಂದು ಬಾಂಬು ಎಸೆದು ಬ್ರಿಟಿಷ್ ಸರ್ಕಾರವನ್ನು ನಡುಗಿಸಿದ ಭಗತ್ ಸಿಂಗ್ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಆತ್ಮಾಹುತಿಗೊಂಡ ಕ್ರಾಂತಿಕಾರರಲ್ಲಿ ಅತ್ಯಂತ ಪ್ರಮುಖರಾಗಿದ್ದಾರೆ. ಭಗತ್ ಸಿಂಗರು ಪಂಜಾಬ್ ಪ್ರಾಂತ್ಯದ ಲೈಲಾಪುರ ಜಿಲ್ಲೆಯ ಬಂಗಾ ಎಂಬ ಸಣ್ಣ ಹಳ್ಳಿಯಲ್ಲಿ ಸೆಪ್ಟೆಂಬರ್ 28, 1907ರಂದು ಜನಿಸಿದರು. ಆ ಸಮಯದಲ್ಲಿ ಅವರ ತಂದೆ ಕಿಶನ್ ಸಿಂಗರು ಸೆರೆಮನೆಯಲ್ಲಿದ್ದರು. ಇವರ ತಾಯಿ ವಿದ್ಯಾವತಿ. ಭಗತ್ ಸಿಂಗರು ಜನಿಸಿದ ದಿನವೇ ಅವರ ಚಿಕ್ಕಪ್ಪ ಅಜಿತ್ ಸಿಂಗ್ರವರು ಬರ್ಮಾದಲ್ಲಿಯ ಒಂದು ಜೈಲಿನಿಂದ ಬಿಡುಗಡೆಯಾದರು. ತಮ್ಮ ಹಳ್ಳಿಯಲ್ಲಿ ಕಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ ಭಗತ್ ಸಿಂಗ್ ಅವರನ್ನು ಮುಂದೆ ಓದಿಸಲು ಅವರ ತಂದೆ ತಾಯಿಗಳು ಲಾಹೋರಿಗೆ ಕರೆದುಕೊಂಡು ಹೋದರು. ಆಗ ಜಲಿಯನ್ ವಾಲ್ಬಾಗ್ನ ಅಮಾನುಷ ಕೊಲೆಯಿಂದ ಅವರು ಬಹಳ ಕ್ಷೋಭೆಗೊಂಡು ತಮ್ಮ ಶಾಲೆಗೂ ಚಕ್ಕರ್ ಹೊಡೆದು ಅಮೃತ್ಸರಕ್ಕೆ ಹೋದರು. ಅಲ್ಲಿ ಜಲಿಯನ್ ವಾಲ್ಬಾಗನ್ನು ನೋಡಿಕೊಂಡು ವಾಪಸ್ ಬರುವಾಗ ಒಂದು ಬಾಟಲಿಯಲ್ಲಿ ಅಲ್ಲಿನ ಮಣ್ಣನ್ನು ತುಂಬಿಕೊಂಡು ಬಂದರು. ಎಲ್ಲಿಗೆ ಹೋಗಿದ್ದಿ ಎಂದು ತಾಯಿ ಪ್ರಶ್ನಿಸಿದಾಗ ಆ ಮಣ್ಣನ್ನು ತಾಯಿಗೆ ಮತ್ತು ತಂಗಿಗೆ ತೋರಿಸಿ ಅದರ ಮೇಲೆ ಪುಷ್ಪಗಳನ್ನು ಅರ್ಪಿಸಿದರು. ಆಗ ಅವರಿಗೆ ಕೇವಲ 12 ವರ್ಷ ವಯಸ್ಸಾಗಿತ್ತು. ಕ್ರಾಂತಿಕಾರಿ ಮನೋಭಾವದ ಭಗತ್ ಸಿಂಗ್ ಚಳುವಳಿಯನ್ನು ನಿಲ್ಲಿಸಲಿಲ್ಲ. ಗುಪ್ತವಾಗಿ ಉಗ್ರ ರೀತಿಯಲ್ಲಿ ಮುಂದುವರಿಸಿದರು. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕ್ರಾಂತಿಕಾರಿ ಮಾರ್ಗಗಳನ್ನು ಅನುಸರಿಸಿದ ಭಗತ್ ಸಿಂಗ್ ಆಜನ್ಮ ಬ್ರಹ್ಮಚಾರಿಯಾಗಿರಲು ನಿರ್ಧರಿಸಿದರು. ಲಾಲಾ ಲಜಪತ್ ರಾಯರವರು ಬ್ರಿಟಿಷರ ದೌರ್ಜನ್ಯಕ್ಕೆ ಬಲಿಯಾದಾಗ ಭಗತ್ ಸಿಂಗ್ ಬಹಳ ತಳಮಳಗೊಂಡರು. ಸ್ನೇಹಿತರ ಜೊತೆಗೂಡಿ ಅವರ ದೌರ್ಜನ್ಯಕ್ಕೆ ಉತ್ತರ ನೀಡಲು ನಿರ್ಧರಿಸಿದರು. ಮಾರುವೇಷದಲ್ಲಿ ದೇಶದ ನಾನಾ ಕಡೆ ಸಂಚರಿಸಿ ಜನಜಾಗೃತಿಯನ್ನುಂಟು ಮಾಡಿದರು. ಭಗತ್ ಸಿಂಗ್ ಅವರ ಮನೆಯಲ್ಲಿ ಮದುವೆ ಪ್ರಸ್ತಾಪ ಬಂದಾಗ 1923ರಲ್ಲಿ ಅವರು ಮದುವೆಯಾಗದೆ ಬ್ರಹ್ಮಚಾರಿಯಾಗಿ ಸ್ವತಂತ್ರವಾಗಿ ದೇಶಕ್ಕಾಗಿ ಹೋರಾಡಬೇಕೆಂದು ನಿರ್ಧರಿಸಿ ಮನೆಯನ್ನು ತೊರೆದು ದೆಹಲಿಗೆ ಹೋದರು. ದೆಹಲಿಯಲ್ಲಿ ಅರ್ಜುನ ಎಂಬ ಒಂದು ರಾಷ್ಟ್ರಪತ್ರಿಕೆಯಲ್ಲಿ ಬಲವಂತ್ ಸಿಂಗ್ ಎಂಬ ಗುಪ್ತನಾಮದಿಂದ ಸೇವೆ ಸಲ್ಲಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಕಾನ್ಪುರದಲ್ಲಿ ಪ್ರತಾಪ ಪತ್ರಿಕೆಗೆ ಸಂಪಾದಕರಾದರು. ಒಂದು ಸ್ಥಳೀಯ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾಗಿಯೂ ಕಾರ್ಯನಿರ್ವಹಿಸಿದರು. ಮುಂದೆ ಅವರ ತಾಯಿಯ ಅಸ್ವಸ್ಥತೆಯಿಂದಾಗಿ ಮರಳಿ ತಾಯಿನಾಡು ಪಂಜಾಬ್ಗೆ ಹಿಂದಿರುಗಿದರು. ಪಂಜಾಬ್ನಲ್ಲಿ ಅಕಾಲಿ ಎಂಬ ಇನ್ನೊಂದು ರಾಷ್ಟ್ರಪತ್ರಿಕೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರು. ಭಗತ್ ಸಿಂಗ್ ಅವರು ಜನರಲ್ಲಿ ಸ್ವಾಭಿಮಾನ, ಸ್ಥೈರ್ಯ, ನಿಸ್ವಾರ್ಥ ಗುಣಗಳು, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಮೊಳೆಯುವಂತಹ ಲೇಖನಗಳನ್ನು ಬರೆದರು. ಇದಲ್ಲದೆ ಬ್ರಿಟಿಷರ ವಿರುದ್ಧ ಅವರು ತರುಣ ಕ್ರಾಂತಿಕಾರಿ ಗುಂಪನ್ನು ರಹಸ್ಯವಾಗಿ ಹುಟ್ಟುಹಾಕಿದರು. ಸುಖದೇವ್ ಮತ್ತು ಭಗವತಿ ಅವರಿಗೆ ತುಂಬ ಆಪ್ತರಾಗಿದ್ದರು. ಭಗತ್ ಸಿಂಗರು ಲಾಹೋರಿನಲ್ಲಿ ನೌಜವಾನ್ ಭಾರತ್ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ತರುಣ ಕ್ರಾಂತಿಕಾರಿಗಳಾಗಿದ್ದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರುರವರಿಗೆ ನವೆಂಬರ್ 15, 1928ರಂದು ನಡೆದ ಲಾಲಾಜಿಯವರ ಮರಣ ಅತ್ಯಂತ ಭಯಾನಕ ಎನಿಸಿತು. ಲಾಲಾಜಿಯವರ ಮರಣಕ್ಕೆ ಕಾರಣರಾಗಿದ್ದ ಬ್ರಿಟಿಷ್ ಅಧಿಕಾರಿಗಳಾದ ಸ್ಕಾಟ್ ಮತ್ತು ಸ್ಯಾಂಡರ್ಸ್ರವರನ್ನು ಕೊಂದುಬಿಡುವ ನಿರ್ಣಯ ಮಾಡಿಕೊಂಡರು. ಈ ಮೂವರು ಕ್ರಾಂತಿಕಾರಿಗಳು ಸೇರಿ ಪೊಲೀಸ್ ಅಧಿಕಾರಿಗಳನ್ನು ಹುಡುಕಲು ಹೋದರು. ಸ್ಯಾಂಡರ್ಸ್ ಕಚೇರಿಯಿಂದ ಹೊರಬರುತ್ತಿದ್ದಾಗ ಭಗತ್ ಸಿಂಗ್ ಅವನನ್ನು ಗುಂಡಿಕ್ಕಿ ಕೊಂದರು. ಮೂವರು ಕ್ರಾಂತಿಕಾರಿಗಳು ತಲೆ ತಪ್ಪಿಸಿಕೊಂಡು ಓಡಿಹೋದರು. ಸ್ಯಾಂಡರ್ಸ್ ಕೊಲೆ ಪ್ರಕರಣವು ದಸ್ತಗಿರಿಯ ಅಲೆಯನ್ನೇ ತಂದಿತು. ಕೂಡಲೇ ಕಾರ್ಯಶೀಲತೆಯನ್ನು ಚುರುಕು ಮಾಡುವ ಕಾಲ ಒದಗಿ ಬಂತು. ಅಸೆಂಬ್ಲಿಯಲ್ಲಿ ಸಾರ್ವಜನಿಕ ರಕ್ಷಣಾ ಅಧಿನಿಯಮ ಜಾರಿಗೆ ಬಂತು. ಕ್ರಾಂತಿಕಾರರು ಅಸೆಂಬ್ಲಿಯಲ್ಲೇ ಬಾಂಬು ಮತ್ತು ಪತ್ರಗಳನ್ನು ಎಸೆದು ಗಾಬರಿ ಹುಟ್ಟಿಸುವಂತೆ ಮಾಡಲು ನಿರ್ಧರಿಸಿದರು. ಇದರಿಂದ ಬ್ರಿಟಿಷ್ ಅಧಿಕಾರಿಗಳು ಭಗತ್ ಸಿಂಗ್ ಹಾಗೂ ಅವರ ಜೊತೆಗಾರರ ಬಗ್ಗೆ ಮೊಕದ್ದಮೆ ಹೂಡಿದರು. ಇದು ಇಡೀ ದೇಶದ ಗಮನವನ್ನು ಸೆಳೆಯಿತು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರನ್ನು ನೇಣು ಶಿಕ್ಷೆಗೆ ಗುರಿ ಮಾಡಿದರು. 5 ವರ್ಷಗಳ ಜೈಲುವಾಸವನ್ನು ವಿಧಿಸಿದರು. 1930ರ ಅಕ್ಟೋಬರ್ 7ರಂದು ಬ್ರಿಟಿಷ್ ನ್ಯಾಯಾಲಯವು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರಿಗೆ
ಮಾರ್ಚ್ 24, 1931ರಂದು ಮರಣದಂಡನೆಯ ದಿನಾಂಕ ನಿಗದಿಗೊಳಿಸಿತ್ತು. ಗಾಂಧೀಜಿಯವರು ಭಗತ್ ಸಿಂಗ್ನ ಪ್ರಾಣ ಉಳಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಆಗ ಭಗತ್ ಸಿಂಗರಿಗೆ ಕೇವಲ 23 ವರ್ಷ ವಯಸ್ಸು. ಸೆರೆಮನೆಯಲ್ಲಿದ್ದಾಗ ತಾಯಿ ವಿದ್ಯಾವತಿ ದೇವಿ ಬಂದು ಕಣ್ಣೀರಿಟ್ಟಾಗ ಭಗತ್ ಸಿಂಗ್, ಅಮ್ಮ, ನೀನು ವೀರಮಾತೆ. ಭಾರತ ಮಾತೆಯ ಪರತಂತ್ರ ನಿವಾರಣೆಗಾಗಿ ನಾನು ಸತ್ತರೇನಾಯಿತು? ಈ ದೇಹ ಎಂದಾದರೂ ಸಾಯುವುದೇ ಅಲ್ಲವೇ ಎಂದು ತಾಯಿಗೆ ಧೈರ್ಯ ಹೇಳಿದ ವೀರಪುತ್ರ ಭಗತ್ ಸಿಂಗ್. ತಾಯಿಗೆ ಸಾಂತ್ವನ ಹೇಳಿ ಇನ್ನೊಮ್ಮೆ ನನ್ನನ್ನು ನೋಡಲು ಬರಬೇಡ ಎಂದು ಕೇಳಿಕೊಂಡರು. ಬ್ರಿಟಿಷ್ ನ್ಯಾಯಾಲಯವು ನಿಗದಿತ ಸಮಯಕ್ಕಿಂತ ಒಂದು ದಿನ ಮೊದಲೇ ಮಾರ್ಚ್ 23, 1931ರಂದು ಮೂವರನ್ನು ಗಲ್ಲಿಗೇರಿಸಿಬಿಟ್ಟರು. ಈ ಕ್ರಾಂತಿವೀರನ ತ್ಯಾಗದ ಮಹತ್ವ ಎಷ್ಟಿತ್ತೆಂದರೆ, ಅವರು ನನ್ನನ್ನು ಗುಂಡಿಕ್ಕಿ ಸಾಯಿಸಿ, ಏಕೆಂದರೆ ನಾನು ಸಾಯುವಾಗ ನನ್ನ ಶರೀರ ಭಾರತ ಭೂಮಿಯನ್ನು ಸ್ಪರ್ಶಿಸಬೇಕು, ಗಲ್ಲಿಗೇರಿಸಿದರೆ ನನ್ನ ಶರೀರ ಭೂಮಿಯನ್ನು ಸ್ಪರ್ಶಿಸಲಾರದು ಎಂದು ಮನವಿ ಮಾಡಿಕೊಂಡರು. ಆದರೆ ಬ್ರಿಟಿಷರು ಅವರ ಮನವಿಯನ್ನು ನಿರಾಕರಿಸಿ ಗಲ್ಲಿಗೇರಿಸಿಬಿಟ್ಟರು. ಕೊನೆಯದಾಗಿ ಭಗತ್ ಸಿಂಗರು ಗಲ್ಲಿಗೇರುವಾಗ ಕ್ರಾಂತಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ ಎನ್ನುತ್ತಾ ಈ ಮೂವರು ಗಲ್ಲು ಶಿಕ್ಷೆ ಅನುಭವಿಸಿದರು. ಈ ರೀತಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತ ವೀರಪುತ್ರ ಅಪಾರ ದೇಶಭಕ್ತಿಯನ್ನು ಹೊಂದಿದ್ದು, ಕೇವಲ 23ನೇ ವಯಸ್ಸಿನಲ್ಲಿ ವೀರಮರಣವನ್ನು ಹೊಂದಿದ ಹೆಮ್ಮೆಯ ಕ್ರಾಂತಿವೀರ ಭಗತ್ ಸಿಂಗ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.